ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 27ನೇ ಅಧ್ಯಾಯ 10ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನು, ಯೆಹೋವನು ನನ್ನನ್ನು ಸೇರಿಸಿಕೊಳ್ಳುವನು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನ ಈ ಮುಂಚಾನೆ ವೇಳೆಯಲ್ಲಿ ಅಮ್ಮ ನೋಡಿ ಇದ್ದಾರೆ, ಮಗನೇ ಮಗಳೇ, ನಿನ್ನ ತಂದೆ ತಾಯಿಗಳು ತೊರೆದು ಬಿಟ್ಟರೇನು, ನಾನು ನಿನ್ನನ್ನು ಸೇರಿಸಿಕೊಳ್ಳುವೆ, ನನ್ನ ಗುಡಾರದಲ್ಲಿ ನಾನು ನಿನ್ನ ಆಶ್ರಯವನ್ನು ನೀಡ್ತೇನೆ ಎಂದು ಕರ್ತನ ಈ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮನ್ನು ನೋಡಿ ಹೇಳುವವ. ಲೋಕದ ತಂದೆ ತಾಯಿಗಳು ನಮ್ಮನ್ನ ಕೆಲವೊಂದು ಸಾರ್ತಿ ಕೈ ಬಿಡುವವರಾಗಿದ್ದಾರೆ. ಪರಿಸ್ಥಿತಿಗಳು ನಮ್ಮ ಜೀವಿತಗಳಲ್ಲಿ ಹೋರಾಡಿಕೊಂಡಿರುವಾಗ ಲೋಕದ ತಂದೆ ತಾಯಿಗಳು ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ, ಕೈ ಬಿಟ್ಟು ಹೋಗುವವರಾಗಿದ್ದಾರೆ. ಆ ಸಮಯಗಳಲ್ಲಿ ಕರ್ತನು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ, ಸೇರಿಸಿಕೊಳ್ಳುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ಲೋಕದ ಸ್ನೇಹ ಅದು ನಮ್ಮನ್ನ ಬಿಟ್ಟು ಬಿಡುವಂತದ್ದಾಗಿದೆ. ಲೋಕದ ಬಂಧು ಬಳಗ ಅದು ನಮ್ಮನ್ನ ತೊರೆದು ಬಿಡುವಂತದ್ದಾಗಿದೆ. ಕಣ್ಣೀರಿಗೆ ನಮ್ಮನ್ನು ಗುರಿ ಮಾಡುವಂತದ್ದಾಗಿದೆ. ಆದರೆ ದೇವರ ಸ್ನೇಹ ನಮಗೊಂದು ಸಮಾಧಾನವನ್ನು ಕೊಡುವಂತದ್ದಾಗಿದೆ. ದೇವರ ಸ್ನೇಹ ನಮ್ಮ ಜೀವಿತಗಳಲ್ಲಿ ಹೇರಳವಾದ ಕೃಪೆಯನ್ನು ಕೊಂಡು ಬರುವಂತದ್ದಾಗಿದೆ. ದೇವರ ಸ್ನೇಹ ನಮ್ಮ ಜೀವಿತಗಳಲ್ಲಿ ಹೇರಳವಾದ ತನ್ನ ಪ್ರೀತಿಯನ್ನು ಕೊಂಡು ಬರುವಂತದ್ದಾಗಿದೆ. ಪ್ರೀತಿಯುಳ್ಳ ದೇವ ಜನರೇ, ಇವತ್ತು ಲೋಕದ ತಂದೆ ತಾಯಿಗಳು ನಮ್ಮನ್ನು ತೊರೆದು ಬಿಟ್ಟರೇನು, ದೇವರು ನಮ್ಮನ್ನು ಸೇರಿಸಿಕೊಳ್ಳುವವನಾಗಿದ್ದಾನೆ. ಇವತ್ತು ಎಷ್ಟೋ ಜನರು ಇವತ್ತು ಅಲೆದಾಡ್ತಾ ಇರ್ತಾರೆ. ಅವರೆಲ್ಲರಿಗೂ ಯಾರು ಸ್ನೇಹಿತನು, ಕರ್ತನೇ ಸ್ನೇಹಿತನಾಗಿದ್ದಾನೆ. ಯಾರು ಆಶ್ರಯ, ಕರ್ತನೇ ಆಶ್ರಯ. ದೇವರ ಪ್ರೀತಿ ಅವರ ಜೀವಿತಗಳಲ್ಲಿ ಕ್ರಿಯೆ ಮಾಡ್ತಾ ಇದೆ. ನಾವು ಇವತ್ತು ಅನೇಕ ವರ್ತಿ ಕಣ್ಣೀರನ್ನು ಸುರಿಸ್ತಾ ಇರ್ತೇವೆ. ನನ್ನ ಜೀವಿತದಲ್ಲಿ ನನ್ನ ತಂದೆ ತಾಯಿಗಳು ಹೊರಟು ಹೋಗಿಬಿಟ್ರು, ನನ್ನ ಜೀವಿತಗಳಲ್ಲಿ ನನ್ನ ಅಣ್ಣ ತಮ್ಮಂದಿರು ಹೊರಟು ಹೋಗಿಬಿಟ್ರು ಅಂತ ಅನೇಕ ವರ್ತಿ ನಾವು ನೆನೆಸ್ತಾ ಇರ್ತೇವೆ. ಆ ಕಣ್ಣೀರಿನ ಸಮಯದಲ್ಲಿ, ಅವನ ನೆನೆಸುವಿಕೆಯ ಸಮಯದಲ್ಲಿ ಕರ್ತನ ಸಮ್ಮುಖಕ್ಕೆ ಹೋಗ್ಬೇಕು. ಕರ್ತನೇ, ನನ್ನ ಬಂಧು ಬಳಗೆಲ್ಲ ಹೋಯ್ತು ಸ್ವಾಮಿ, ಕರ್ತನೇ, ನನ್ನ ತಂದೆ ತಾಯಿಗಳು ಬಿಟ್ಟು ಹೋದರು ದೇವರೇ, ನೀನು ನನಗೆ ಆಶ್ರಯವಾಗಿದೆಯಾ, ಅದಕ್ಕಾಗಿ ನಾನು ಸ್ತೋತ್ರ ಮಾಡ್ತೀನಿ ಅಂತ ಹೇಳಬೇಕು. ಆಗ ದೇವರ ಪ್ರೀತಿ, ದೇವರ ಬಲ ಹೆಚ್ಚಾಗಿ ಹೇರಳವಾಗಿ ನಮ್ಮ ಜೀವಿತಗಳಲ್ಲಿ ಅದು ಇಳಿದು ಬರುವಂತದ್ದಾಗಿದೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿಮಗೆ ಸ್ತೋತ್ರ. ಈ ಮುಂಚಾನೆಗಳಲ್ಲಿ ಕರ್ತನೆ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನ ಸಂಧಿಸು. ಕರ್ತನೆ, ನಿನ್ನ ವಾಕ್ಯ ನಮ್ಮನ್ನು ಬಲಪಡಿಸುವಂತದ್ದಾಗಿದೆ. ಒಂದು ವೇಳೆ ತಾಯಿಗಳು ನಮ್ಮನ್ನು ಬಿಟ್ಟು ಹೊರಟು ಹೋದರು, ನೀನು ನಮ್ಮನ್ನು ಸೇರಿಸಿಕೊಳ್ಳುವುದಕ್ಕೆ ಶಕ್ತನಾಗಿದೆಯಾ. ಅದಕ್ಕಾಗಿ ಸ್ತೋತ್ರ ರಾಜ. ಅದೇ ರೀತಿ ಯೇಸುವಿನ ನಾಮದಲ್ಲಿ